ಒಂದು ಚಿಕ್ಕ ಊರಲ್ಲಿ ವಲ್ಲಭ ಅನ್ನೋ ಹುಡುಗ ಇದ್ದ. ಅವನಿಗೆ ದೊಡ್ಡ ಕನಸುಗಳು ಇದ್ದವು. ಆದರೆ ಜೀವನ ಮಾತ್ರ ಸರಳವಾಗಿರಲಿಲ್ಲ. ಏನಾದರೂ ಕೆಲಸ ಶುರು ಮಾಡಿದರೆ ಅದು ಅರ್ಧದಲ್ಲೇ ಮುಗಿಯುತ್ತಿತ್ತು. ಒಮ್ಮೆ ಸ್ವತಃ ಉದ್ಯೋಗ ಮಾಡಿದ, ಅದರಲ್ಲೂ ಸೋಲು. ಒಮ್ಮೆ ಜಾಬ್ ಟ್ರೈ ಮಾಡಿದ, ಅಲ್ಲಿ ರಿಜೆಕ್ಟ್ ಆದ. ಸ್ನೇಹಿತರನ್ನು ನಂಬಿದ, ಮೋಸ ಹೋದ. ಒಂದು ಸಮಯ ಬಂದಿತು, ಅವನು ತನ್ನನ್ನೇ ಅನುಮಾನ ಮಾಡ್ಕೊಳ್ಳೋ ಹಂತಕ್ಕೆ ಬಂದ. ನನ್ನಿಂದ ಏನೂ ಆಗಲ್ಲ ಅನ್ನೋ ಮಾತು ಅವನ ತಲೆಯೆಲ್ಲ ಸುತ್ತಾ ಇತ್ತು. ಒಂದು ದಿನ ರಾತ್ರಿ ಅವನು ಒಬ್ಬನೇ ಕೂತು ಯೋಚಿಸ್ತಾ ಇದ್ದ, ನನ್ನ ಜೀವನದಲ್ಲೇ ಯಾಕೆ ಇಷ್ಟು ಕಷ್ಟ ಅಂತ. ಅಷ್ಟರಲ್ಲಿ ಅವನ ಅಜ್ಜ ಬಂದ್ರು. ಶಾಂತವಾಗಿ ಅವನ ಪಕ್ಕದಲ್ಲಿ ಕೂತರು. ಅವರು ಕೇಳಿದರು, ನಿನಗೆ ತೋಚ್ತಿದೆಯಾ ಜೀವನ ನಿನ್ನ ವಿರುದ್ಧ ಅಂತ? ವಲ್ಲಭ ಮೌನವಾಗಿದ್ದ. ಅಜ್ಜ ನಗುತ್ತಾ ಹೇಳಿದರು, ಕಷ್ಟಗಳು ನಿನ್ನನ್ನು ಕೆಳಗೆ ಬೀಳಿಸೋಕೆ ಬರೋದಿಲ್ಲ, ನಿನ್ನನ್ನು ಎಚ್ಚರಿಸೋಕೆ ಬರುತ್ತವೆ. ನೀನು ಮಾಡಿದ ತಪ್ಪುಗಳನ್ನು ತೋರಿಸೋಕೆ ಬರುತ್ತವೆ. ಸೋಲು ಬೇಗ ಬಂದರೆ ಜೀವನ ನಿನ್ನನ್ನು ಬೇಗ ಸರಿದಾರಿಯಲ್ಲಿ ನಡೆಸುತ್ತೆ ಅಂತ ಅರ್ಥ. ಆ ಮಾತುಗಳು ವಲ್ಲಭನ ಮನಸ್ಸಿಗೆ ತಾಕಿತು. ಆ ದಿನದಿಂದ ಅವನು ಸೋಲನ್ನು ದ್ವೇಷ ಮಾಡಲಿಲ್ಲ, ಅದನ್ನ ಟೀಚರ್ ಅಂತ ನೋಡ್ತಾ ಶುರು ಮಾಡಿದ. ಪ್ರತಿ ಸೋಲಿನ ನಂತರ ಇಲ್ಲಿ ಏನ್ ತಪ್ಪಾಯಿತು ಅಂತ ಕಲಿತ. ಹೀಗೆ ಕಾಲ ಕಳೆದಿತು. ಒಂದು ದಿನ ಅವನು ತನ್ನದ್ದೇ ಸ್ವತಃ ಉದ್ಯೋಗದಲ್ಲಿ ಗೆದ್ದ. ಅವನನ್ನ ಹಿಂದೆ ತಿರಸ್ಕಾರ ಮಾಡಿದವರು ಈಗ ಅವನ ಸಕ್ಸಸ್ ನೋಡ್ತಾ ಆಶ್ಚರ್ಯ ಪಡ್ತಿದ್ದರು. ವಲ್ಲಭ ಮಾತ್ರ ಶಾಂತವಾಗಿ ನಗುತ್ತಿದ್ದ. ಯಾಕೆಂದ್ರೆ ಅವನಿಗೆ ಗೊತ್ತು, ನನ್ನ ಗೆಲುವಿಗೆ ಕಾರಣ ನನ್ನ ಸೋಲುಗಳು. ಸೋಲುಗಳು ಬೇಗ ಬಂದರೆ ಹೆದರಬೇಡಿ, ಅವು ನಿಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತವೆ.